ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರೇ, ಇವತ್ತು ಮಂಗಳವಾರದ ಮಧ್ಯಾಹ್ನದ ಬ್ಲಾಗ್ ಇದು. ಬೆಳಗ್ಗೆ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ. ಮೊಳಕೆ ಕಾಳಿತ್ತಲ್ಲ, ಬಸ್ ಸಾಂಬಾರು ಮಾಡಿಬಿಡೋಣ ಅಂತೇಳಿ ಊರಿಂದ ಅಕ್ಕನ ಮಗ ಬರ್ತಾಯಿದ್ರು. ಹಂಗಾಗಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡು ಮಧ್ಯಾಹ್ನ ಒಂದೆರಡು ಮೀನಿದ್ದು ಫ್ರೈ ಮಾಡಿಕೊಂಡು ಊಟ ಮಾಡಿ ಅಡುಗೆಗೆ ರೆಡಿ ಮಾಡ್ಕೊತಿದ್ದೆ. ಟೊಮೊಟೊನು ಮೆಣಸಿನ್ಕಾಯಿ ಮೊಳಕೆ ಕಾಳು ಬೇಯಿಸ್ಕೊಂಡಿದ್ದೆ. ಇನ್ನು ಮಿಕ್ಕಿದ್ದೆಲ್ಲ ಹುರ್ಕೊಂಡೆ ಎಣ್ಣೆಲಿ. ಹಸಿದೆ ಹಾಕ್ತೆ ಕೊತ್ತಂಬರಿ, ಒಗ್ಗರಣೆ ಮಾಡಿಕೊಂಡು ಬಸ್ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಕೊಂಡೆ. ಯಾಕಂದರೆ ಹೊಟ್ಟೆ ಹಸ್ಕೊಂಬಂದಿರ್ತಾರಲ್ವ, ಸಾಂಬಾರು ಎಲ್ಲ ರೆಡಿಯಾಗಿದ್ದರೆ ಅನ್ನ ಮುದ್ದೆ ನಿಧಾನಕ್ಕೆ ಮಾಡ್ಕೊಬೋದು ಅಂಥೇಳಿ. ಕರೆಂಟ್ ಹೋಗ್ಬಿಟ್ರೆ ಮಳೆ ಬೇರೆ ಸ್ಟಾರ್ಟ್ ಆಗೈತೆ. ಮಳೆ ಬಂದರೆ ಕರೆಂಟ್ ತೆಗೆದು ಬಿಡ್ತಾರಲ್ಲ ಏರಿಯಾದಲ್ಲಿ. ಹಂಗಾಗಿ ಬಸ್ ಸಾಂಬಾರು ಮಾಡ್ಕೊತಿದ್ದೆ. ನನ್ನ ವೀಡಿಯೋಸು ನಿಮಗೆಲ್ಲ ಇಷ್ಟ ಆಗೈತೆ ಅನ್ಕೊತಾ ಇದ್ದೀನಿ. ನಾನು ವ್ಲಾಗ್ ಮಾಡೋ ರೀತಿ ನೀವು ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ನಾನು ಹೇಳಿದ್ದೆ ಲಾಸ್ಟ್ ವೀಡಿಯೋದಲ್ಲಿ ಏನಾರು ಚೇಂಜಸ್ ಮಾಡ್ಕೋಬೇಕು ವೀಡಿಯೋದಲ್ಲಿ ಅಂತ ಅನ್ನಂಗಿದ್ರೆ ಕಮೆಂಟ್ ಹಾಕಿ. ಪರವಾಗಿಲ್ಲ, ನಾನು ತೊಗೊತೀನಿ, ಚೇಂಜಸ್ ಮಾಡ್ಕೊತೀನಿ ವೀಡಿಯೋಸಲ್ಲಾಗಲಿ ಅಂತ ಹೇಳಿದ್ದೆ. ಯಾರೂ ಅದ್ರ ಬಗ್ಗೆ ಕಮೆಂಟ್ ಹಾಕಿಲ್ಲ. ಮೋಸ್ಟ್ಲಿ ನನ್ನ ವೀಡಿಯೋಸ್ ಯಾರಿಗೂ ಇಷ್ಟ ಆಗಿಲ್ಲ ಅಂದ್ಕೊತೀನಿ. ನಾನು ಇನ್ನೇನು ಮಾಡೋಣ, ನಾನು ಟೈಮ್ ಪಾಸ್ ಅಂತೇಳಿ ಬೇಜಾರಾಗುತ್ತಲ್ಲ ಅಂದ್ಬಿಟ್ಟು ಮನೇಲೇ ವೀಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತಿಳಿದ ಮಟ್ಟಂಗೆ ನನಗೆ ವಿಡಿಯೋಸು ಎಡಿಟ್ ತೀರಾ ಅಷ್ಟಾಗಿ ಬರೋಲ್ಲ. ಮೀಡಿಯಮ್ಮಾಗಿ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ವೀಡಿಯೋಸ್ ಎಲ್ಲ. ಯಾರಿಗೆ ಇಷ್ಟ ಆಗುತ್ತೆ ಲೈಕು ಕಮೆಂಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನಮ್ಮ ಏರಿಯಾದಲ್ಲಿ ಮಳೆ ಬರೋಂಗಾಗಿತ್ತು. ಹಾಗೆ ಒಂದು ಸ್ವಲ್ಪ ದಿನಸಿ ಐಟಮ್ ತರಕಾರಿ ಖಾಲಿಯಾಗಿತ್ತು, ತೊಗೊಂಬಂದುಬಿಡೋಣ ಹೋಗಿ ಅಂತೇಳಿ ರೋಡ್ಗೆ ಹೋಗಿದ್ದೆ. ಕಾಯಿ ತೊಗೊಂಡು ತರಕಾರಿ ಎಲ್ಲ ತೊಗೊಂಡು ಬಂದ್ಬಿಟ್ಟು ಅಡುಗೆನೂ ಆಗಿತ್ತು. ಸಂಜೆ ವೀಡಿಯೋಸ್ ಬ್ಲಾಗ್ ಈ ಥರ ಇತ್ತು. ಯಾರ್ಯಾರಿಗೆ ಇಷ್ಟ ಆಗಿದೆ ಲೈಕು ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ನನ್ನ ವೀಡಿಯೋಸ್ ಯಾರಿಗೂ ಅಷ್ಟಾಗಿ ರೀಚ್ ಆಗಿರಲ್ಲ. ನಾನಿನ್ನು ಗುರುವಾರದಿಂದ ವ್ಲಾಗ್ ಮಾಡ್ತಾ ಇರೋದು. ಸುಮಾರು ಒಂದು 10-11 ವೀಡಿಯೋಸ್ ಹಾಕಿದ್ದೆ. ಯಾರ್ಯಾರಿಗೆ ನನ್ನ ವೀಡಿಯೋಸ್ ಇಷ್ಟ ಆಯಿತು ಲೈಕು ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.